ವೇದಾಂತ ಅಕಾಡೆಮಿಗೆ ಎಲ್ಲರಿಗೂ ಕೂಡ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ದೇವರಾಜ್. ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ನೋಡೋಣ. ಒಂದನೇ ಪ್ರಶ್ನೆ, ಇತ್ತೀಚೆಗೆ ಭಾರತ ಮತ್ತು ಅಮೆರಿಕ ವ್ಯಾಪಾರ ಒಪ್ಪಂದ ಯಾವ ವಿಷಯಕ್ಕೆ ಸಹಾಯ ಮಾಡುತ್ತದೆ ಎಂದು ಹೇಳಲಾಗಿದೆ? ಆಪ್ಷನ್ ಎ, ಭಾರತದಲ್ಲಿನ ದುಬಾರಿ ದರವನ್ನು ಕಡಿಮೆ ಮಾಡುವುದು. ಆಪ್ಷನ್ ಬಿ, ಉಕ್ರೇನ್ ಯುದ್ಧವನ್ನು ಅಂತ್ಯಗೊಳಿಸುವುದು. ಆಪ್ಷನ್ ಸಿ, ಪ್ರವಾಸೋದ್ಯಮವನ್ನು ವಿಸ್ತರಿಸುವುದು. ಆಪ್ಷನ್ ಡಿ, ಬಾಹ್ಯಾಕಾಶ ಮಿಷನನ್ನು ಆರಂಭಿಸುವುದು. ಈ ಪ್ರಶ್ನೆಗೆ ಉತ್ತರ ನಾವು ನೋಡೋದಾದರೆ, ಇಲ್ಲಿ ಭಾರತ ಮತ್ತು ಅಮೇರಿಕ ಇತ್ತೀಚೆಗೆ ವ್ಯಾಪಾರ ಒಪ್ಪಂದವು ಭಾರತದಲ್ಲಿನ ದುಬಾರಿ ದರವನ್ನು ಕಡಿಮೆ ಮಾಡುವ ಸಂಬಂಧ. ಅಂದರೆ ಈಗ ಅಮೇರಿಕ ಭಾರತದ ಆಮದುಗಳಿಗೆ ಅತಿ ಹೆಚ್ಚು ಸುಂಕವನ್ನು ನೀಡಿತು. ಹೀಗಾಗಿ ಅದನ್ನು ಶೇಕಡ 50-18ಕ್ಕೆ ಇಳಿಸುವ ಸಂಬಂಧ ಇಲ್ಲಿ ತಂತ್ರಜ್ಞಾನ, ಕೃಷಿ ಹಾಗೂ ಇಂಧನ ವಲಯ ವ್ಯಾಪಾರಕ್ಕೆ ಹೆಚ್ಚಿಸುವ ಸಲುವಾಗಿ ಅಮೇರಿಕ ಮತ್ತು ಭಾರತದ ವ್ಯಾಪಾರ ಒಪ್ಪಂದ, ದ್ವಿಪಕ್ಷೀಯ ಒಪ್ಪಂದ ಅತ್ಯಂತ ಕಡಿಮೆ ಸುಂಕವನ್ನು ಇಳಿಸುವ ನಿಟ್ಟಿನೊಳಗಡೆ, ಅದರ ಜೊತೆಗೆ ಇಲ್ಲಿ ಬಲವರ್ಧನೆಗೆ ಸಂಬಂಧಪಟ್ಟ ಹಾಗೆ ಸುಸ್ಥಿರಗೊಳಿಸಲು ಈ ಯೋಜನೆ ಹಮ್ಮಿಕೊಂಡಿದೆ. ಇನ್ನು ನಂತರ ಪ್ರಶ್ನೆ, ಫೆಬ್ರವರಿ 16ರಿಂದ 20ರವರೆಗೆ 2026ರ ತನಕ ದೆಹಲಿಯಲ್ಲಿ ನಡೆಯಲಿರುವ ಪ್ರಮುಖ ಕೃತಕ ಬುದ್ಧಿಮತ್ತೆ ಸಮಾವೇಶ ಯಾವುದು ಅಂತ ಇದೆ. ಆಪ್ಷನ್ ಎ, ಗ್ಲೋಬಲ್ AI ಸಮ್ಮಿಟ್ 2026. ಆಪ್ಷನ್ ಬಿ, ಇಂಡಿಯಾ AI ಇಂಪ್ಯಾಕ್ಟ್ ಸಮಿಟ್ 2026. ಆಪ್ಷನ್ ಸಿ, ವಿಶ್ವ ಡಿಜಿಟಲ್ ಇನೋವೇಷನ್ ಸಮಿಟ್. ಆಪ್ಷನ್ ಡಿ, ಏಷ್ಯಾ ಪೆಸಿಫಿಕ್ AI ಮೀಟ್. ಇಲ್ಲಿ ಉತ್ತರ ಆಪ್ಷನ್ ಬಿ, ಇಂಡಿಯಾ AI ಇಂಪ್ಯಾಕ್ಟ್ ಸಮಿಟ್ 2026. ಇದು ಕೂಡ ಇತ್ತೀಚೆಗೆ ನಡೆಯಲಿರುವಂತಹ ಪ್ರಮುಖವಾದಂತಹ ಸಮ್ಮೇಳನ. ಇನ್ನು ಮುಂದಿನ ಪ್ರಶ್ನೆ, 2026ರಲ್ಲಿ ಭಾರತ ಮತ್ತು ಅಂತಾರಾಷ್ಟ್ರೀಯ ಸಂಘಟನೆ ಅಧ್ಯಕ್ಷತೆಯನ್ನು ವಹಿಸಿದೆ ಅಂತ ಇದೆ. ಅಂದರೆ 2026. ಆಪ್ಷನ್ ಎ, G7. ಆಪ್ಷನ್ ಬಿ, ASEAN. ಆಪ್ಷನ್ ಸಿ, ಬ್ರಿಕ್ಸ್. ಆಪ್ಷನ್ ಡಿ, ಸಾರ್ಕ್. ಇದಕ್ಕೆ ಉತ್ತರ ಆಪ್ಷನ್ ಸಿ, ಬ್ರಿಕ್ಸ್ ಸಂಘಟನೆಯ ಅಧ್ಯಕ್ಷತೆಯನ್ನು ಭಾರತ 2026ರೊಳಗಡೆ ವಹಿಸಿಕೊಳ್ಳಲಿದೆ. ಈಗ ಬ್ರಿಕ್ಸ್ ಅನ್ನೋದು ಈಗಾಗಲೇ ನಿಮಗೆ ಇದರ ಮೇಲೆ ಸಾಕಷ್ಟು ಪ್ರಶ್ನೆಗಳು ಬಂದಿರೋದ್ರಿಂದ ಈ ಪ್ರಶ್ನೆ ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಪಟ್ಟಂಥದ್ದು. ಯಾಕೆಂದರೆ 2026ರಲ್ಲಿ ಭಾರತ ಅಂತಾರಾಷ್ಟ್ರೀಯ ಸಂಘಟನೆಯ ಅಧ್ಯಕ್ಷತೆಯನ್ನು ವಹಿಸುವುದು ಇರುವುದರಿಂದ ಹೀಗಾಗಿ ಇದು ಪ್ರಮುಖವಾಗಿದೆ. ನಂತರ ಪ್ರಶ್ನೆ, 2026ರಲ್ಲಿ ಭಾರತ ಯಾವ ದೇಶದೊಂದಿಗೆ T20 ವಿಶ್ವಕಪ್ಪನ್ನು ಸಹ ಆಯೋಜಿಸಲಾಗಿದೆ? ಆಪ್ಷನ್ ಎ, ಬಾಂಗ್ಲಾದೇಶ್. ಆಪ್ಷನ್ ಬಿ, ಶ್ರೀಲಂಕಾ. ಆಪ್ಷನ್ ಸಿ, ನೇಪಾಳ. ಆಪ್ಷನ್ ಡಿ, UAE. ಈ ಪ್ರಶ್ನೆಗೆ ಉತ್ತರ ನಾವು ನೋಡೋದಾದರೆ, ಇಲ್ಲಿ ಭಾರತ ಯಾವ ದೇಶದೊಂದಿಗೆ ಅಂತಂದರೆ, ಭಾರತ ಇಲ್ಲಿ ಶ್ರೀಲಂಕಾ ದೇಶದೊಂದಿಗೆ T20 ವಿಶ್ವಕಪ್ಪನ್ನು ಸಹ ಆಯೋಜಿಸಲಾಗಿದೆ. 2026 T20 ವಿಶ್ವಕಪ್ಪನ್ನು ಭಾರತ ಮತ್ತು ಶ್ರೀಲಂಕಾ ಈ ಸಹ ಭಾಗಿತ್ವದೊಳಗಡೆ ಈ ವಿಶ್ವಕಪ್ಪನ್ನು ಆಯೋಜಿಸಲಾಗುತ್ತದೆ. ಇನ್ನು ಮುಂದಿನ ಪ್ರಶ್ನೆ, ಖೇಲೋ ಇಂಡಿಯಾ ಮಿಷನ್ ಕುರಿತು ಈ ಕೆಳಗಿನ ಹೇಳಿಕೆ ಯಾವುದು ಸರಿಯಾಗಿದೆ? ಆಪ್ಷನ್ ಎ, ಇದು ಕೇವಲ ನಗರ ಪ್ರದೇಶಗಳಿಗೆ ಸೀಮಿತವಾಗಿದೆ. ಆಪ್ಷನ್ ಬಿ, ಇದು ಯುವ ಜನರಲ್ಲಿ ಕ್ರೀಡಾ ಸಂಸ್ಕೃತಿ ಬೆಳೆಸುವ ಗುರಿ ಹೊಂದಿದೆ. ಆಪ್ಷನ್ ಸಿ, ಇದು ಖಾಸಗಿ ವಲಯದ ಯೋಜನೆ. ಆಪ್ಷನ್ ಡಿ, ಇದು ಕೇವಲ ಒಲಿಂಪಿಕ್ ಕ್ರೀಡೆಗಳಿಗೆ ಮಾತ್ರ ಅನ್ವಯಿಸಲಾಗುತ್ತದೆ. ಇದಕ್ಕೆ ಆಪ್ಷನ್ ಬಿ, ಇದು ಯುವ ಜನರಲ್ಲಿ ಕ್ರೀಡಾ ಸಂಸ್ಕೃತಿ ಬೆಳೆಸುವ ಗುರಿ ಹೊಂದಂತ ಆಶಿಸುತ್ತಾ, ಯಾರು ಕೂಡ ನನ್ನ ಇನ್ನೂ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಎಲ್ಲರಿಗೂ ತಲುಪುವಂತೆ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು.